ಇನ್ನು ಸಂತೋಷ್ ಲಾಡ್ ಮತ್ತು ಕೊತ್ತೂರು ಮಂಜುನಾಥನ್ನ ಓಡಾಡಿಸ್ಕೊಂಡು ಹೊಡಿಬೇಕು ಅಂತ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾಜಿ ಸಚಿವ MP ರೇಣುಕಾಚಾರ್ಯ ಅವರು. ಅಯೋಗ್ಯ ಕೊತ್ತೂರು ಮತ್ತು ಈ ಲಾಡ್ ಏನಿದ್ದಾರೆ ಅವರು ಸೇನೆ ಬಗ್ಗೆ ಅಪಪ್ರಚಾರ ಮಾಡ್ತಾರೆ. ಇವನು ಕೊತ್ತೂರು ಮಂಜುನಾಥ್ ಅಲ್ಲ, ಕೊತ್ವಾಲ್ ಮಂಜುನಾಥ್ ಇವನು. ಲಾರ್ಡ್ ಛತ್ರಪತಿ ಶಿವಾಜಿ ವಂಶದಲ್ಲಿ ಹುಟ್ಟಿ ದೇಶದ್ರೋಹದ ಹೇಳಿಕೆ ನೀಡ್ತಾನೆ. ಇವ್ರನ್ನೆಲ್ಲ ಯಾವುದರಲ್ಲಿ ಹೊಡಿಬೇಕು ಅಂತ MP ರೇಣುಕಾಚಾರ್ಯ ದಾವಣಗೆರೆಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೃಷ್ಣ ಬೈರೇಗೌಡ, CM ಸಿದ್ದರಾಮಯ್ಯ, ಕೊತ್ತೂರು ಇವರೆಲ್ಲರೂ ಕೂಡ ಅದೇ ರೀತಿಯಾಗಿ ಲಾಡ್ ಕೂಡ ಸೇನೆ ವಿರುದ್ಧವಾಗಿ ಮಾತನಾಡ್ತಾರೆ. ವಿಡಿಯೋ ಕೊಟ್ಟರು ಆಪರೇಷನ್ ಸಿಂಧೂರ್ ಬಗ್ಗೆ ಸಾಕ್ಷಿ ಕೇಳ್ತಾರೆ. ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ಜನ ಸತ್ರು ಗೊತ್ತಾ? ಇವರೆಲ್ಲ ದೇಶದ್ರೋಹಿಗಳು. ಪದೇ ಪದೇ ಮೋದಿ ವಿರುದ್ಧ ಲಾಡ್ ಮಾತನಾಡ್ತಾರೆ. ಆಕಾಶಕ್ಕೆ ಉಗುಳಿದ್ರೆ ಅವ್ರ ತಲೆ ಮೇಲೆ ಬೀಳುತ್ತೆ. ಸಂತೋಷ್ ಲಾಡ್ ಮತ್ತು ಈ ಕೊತ್ತೂರು ಮಂಜುನಾಥ್ ಏನಿದ್ದಾರಲ್ಲ, ಇವ್ರನ್ನ ಜನ ಓಡಾಡಿಸ್ಕೊಂಡು ಹೊಡಿಬೇಕು ಅಂತ MP ರೇಣುಕಾಚಾರ್ಯ ವಿವಾದಾತ್ಮಕ ಮತ್ತು ಪ್ರಚೋದನಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಕಾಶ ಗುಂಗುಳಿ ಯಾರ ಮೇಲೆ ಬೀಳುತ್ತೆ? ಅವನಿಗೆ ಛತ್ರಪತಿ ಶಿವಾಜಿ ವಂಶಕ್ಕೆ ಅವಮಾನ. ಇಂಥರಿಗೆಲ್ಲ ಜನ ಮೋಸ ಹೊಡಿಬೇಕು. ಅವನು ಇನ್ನೊಬ್ಬ ಮಂಜುನಾಥ್ ನಮ್ಮ ಕೊತ್ವಾಲ ಮೋಸ್ಟ್ಲಿ ಆ ವಂಶಸ್ಥರಲ್ಲೂ ಬೆಳೆಸುತ್ತೆ. ಸರ್, ಈ ಚುನಾವಣೆ ಸಂದರ್ಭದಲ್ಲಿ KPCC ಅಂತ ಸಮಾವೇಶ ಮಾಡೋದು ಬೇರೆ. ಒಂದು ಪಕ್ಷ ಅಧಿಕಾರಕ್ಕೆ ಬಂದಾದಮೇಲೆ ಅದು ಸರ್ಕಾರದ ಮ್ಯಾಂಡೇಟ್ ಪಡ್ಕೊಂಡು ಸರ್ಕಾರ ಸಮಾವೇಶ ಮಾಡುತ್ತೆ. ನೀವಾದರೂ ಕೂಡ ಸರ್ಕಾರದಲ್ಲಿ ಸಮಾವೇಶ ಮಾಡ್ತೀರಿ, ಕಾಂಗ್ರೆಸ್ ಇರಲಿ BJP ಇರಲಿ. ಯಾರು ನೋಡಿ ತಪ್ಪೇನು? ಮಾಧ್ಯಮ ಸ್ನೇಹಿತರಿಗೆ ನಾನು ಹೇಳೋದು, ನೀವು ಯಾವ ಇಲಾಖೆಗೆ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡಿದ್ದಾರೆ, ನಾವು ಮಾಡಿದ್ದೀವಿಲ್ಲ ಅಂತಾರೆ. ಈ ಭಾಗ್ಯಲಕ್ಷ್ಮಿ ಎಂತ ಒಳ್ಳೆ ಸ್ಕೀಮ್ ಕೊಟ್ಟು ಭಾಗ್ಯಲಕ್ಷ್ಮಿ ಆ ಮಗು ನೋಡಿ, ಅದರಲ್ಲಿ 50% ಇರೋ ಬರ್ತದೆ. ಇಂಪಾರ್ಟೆಂಟ್ ಭಾಗ್ಯಲಕ್ಷ್ಮಿ ಹಣನೂ ಕೊಡ್ತಾ ಇದ್ದು ಅದು ಏನು 18 ವರ್ಷ ಆಗ್ತದೆ. ನಮ್ಮ ಸರ್ಕಾರ ಮುಖ್ಯಮಂತ್ರಿ ಆ ಬಾಂಡ್ ಮೆಚೂರ್ ಆಗಿದೆ, ಹಣ ಬಿಡುಗಡೆ ಮಾಡೋಕ್ಕೆ ಹಣ ಇಲ್ಲಿ ಇರ್ತದೆ.